ಪದ್ಮಗಂಧಿ 3 ಭಾಷೆಯಲ್ಲಿ ಅಂದ್ರೆ ಕನ್ನಡ, ಸಂಸ್ಕೃತ, ಹಿಂದಿ ಇದಲ್ಲಾಗ್ತಿರುವಂತಹ ತುಂಬಾ ವಿಶಿಷ್ಟವಾದ ಚಿತ್ರ. ನಾವುಗಳೇ ಯಾವಾಗಲೂ ಮಹೋನ್ನತ ಅಂತ ಹೇಳ್ತಿರ್ತೀವಿ, ತುಂಬಾ ಸಂಪನ್ನ ಚಿತ್ರ ಇದು ಅಂತ. ಯಾಕೆಂದ್ರೆ ಯಾಕೆ ಸಂಪನ್ನ ಚಿತ್ರ ಅಂತ ಹೇಳ್ತೀವಿ ಅಂತಂದ್ರೆ ಇದರ ಅಡಕವೇ ವಿಶೇಷವಾದ್ದು ಅಂತ. ಈಗ ಇದೇ ಡಿಸೆಂಬರ್ 12ನೇ ತಾರೀಕು ಕರ್ನಾಟಕದಂತೆ ವಿಶಾಲ ಕರ್ನಾಟಕದಾದ್ಯಂತ ಸುಮಾರು ಚಿತ್ರಮಂದಿರಗಳಲ್ಲಿ ಅಂದ್ರೆ ಮೈಸೂರಲ್ಲಿ, ಬೆಂಗಳೂರಿನಲ್ಲಿ, ತುಮಕೂರಿನಲ್ಲಿ, ಹುಬ್ಬಳ್ಳಿಯಲ್ಲಿ, ಈ ರೀತಿಯ ಅನೇಕ ನಗರ ಪ್ರದೇಶಗಳಲ್ಲಿ, ಶಿವಮೊಗ್ಗಿಯಲ್ಲಿ, ಈ ತರ ಅನೇಕ ಪ್ರದೇಶಗಳಲ್ಲಿ ಅನೇಕ ಜಿಲ್ಲಾವಾರು ಬಿಡುಗಡೆ ಅಂತ ಅನ್ಕೊಂಡಿದ್ದೇವೆ. ಈ ಚಿತ್ರ ಪದ್ಮಗಂಧಿ ಅಂತ ಕರೆದಾಗ ಪದ್ಮ ಸಂಬಂಧಿ ಅಂತ ಅನೇಕ ಬಾರಿ ನಾವು ಹೇಳ್ಕೊಂಡಿದ್ದೇವೆ. ಒಬ್ಬ ಪ್ರಾಚಾರ್ಯರಾಗಿದ್ದವರು ನೀವು ಪಾಠ ಮಾಡ್ತಾ ವೈದುಷ್ಯಪೂರ್ಣವಾದಂತಹ ಸಂಸ್ಕೃತ ಕಲಿಕೆ, ಸಂಸ್ಕೃತ ಅಧ್ಯಾಪನ ಮಾಡ್ತಾ ಇದ್ದಂಥವ್ರು, ಆಮೇಲೆ ವಿಧಾನ ಪರಿಷತ್ತಲ್ಲಿ ಅಲ್ಲಿ ಮೇಜು ಕುಟ್ಟಿ ಹೀಗಾಗ್ಬೇಕು ಅಂತ ಹೇಳಿ ಕೆಲಸ ಮಾಡ್ತಿದ್ದಂಥವ್ರು, ಇದ್ದಕ್ಕಿದ್ದಾಗೆ ದೃಶ್ಯ ಮಾಧ್ಯಮದಲ್ಲಿ ಯಾಕೆ ಬಂದು ಇದನ್ನೆಲ್ಲ ಹೇಳ್ಬೇಕು ಅಂತ ಅನ್ನಿಸ್ತು ವಿದುಷಿ ನಿಮ್ಗೆ? ದೃಶ್ಯ ಮಾಧ್ಯಮ ಇದೆ ಮೊದಲನೇದಾಗಿ ಹೇಳ್ಬೇಕು ಅಂದ್ರೆ ಬೇರೆ ಬೇರೆ ಸಣ್ಣ ಪುಟ್ಟದಾಗೆಲ್ಲ ಮಾಡಿದ್ದೀನಿ. ಪ್ಲೇ ಫಿಲ್ಮ್ಸ್ ಅಂತ ನಾಟಕಗಳನ್ನ ಚಿತ್ರಗಳನ್ನಾಗಿ ಮಾಡಿ ತೋರಿಸಿರುವಂತ ಸ್ವಪ್ನವಾಸೋದಂತ, ಶಿವಸೂತ್ರ ಜಾಲ ಇತ್ಯಾದಿ ಎಲ್ಲ. ಏನು ಈ ಪದ್ಮಗಂಧಿ ಮಾಡೋದಕ್ಕೆ ವಿಶೇಷವಾದಂತ ಕಾರಣ ಏನು ಅಂತ ಹೇಳಿದ್ರೆ, ಈ ಸಿನಿಮಾಗೆ ಸ್ವರ್ಣಕಮಲ ಕೊಡ್ತಾರಲ್ಲ, ಇದು ನನ್ನ ಸ್ವಲ್ಪ ಆಕರ್ಷಿಸ್ತು. ಏನಕ್ಕೆ ಸ್ವರ್ಣಕಮಲ ಕೊಡ್ತಾರೆ? ಸಾಮಾನ್ಯವಾಗಿ ಶ್ರೇಷ್ಠವಾದದ್ದು ಅಂತ ಅನ್ಕೊಳ್ತೀವಿ ಪ್ರಶಸ್ತಿ ರೂಪದಲ್ಲಿ, ಒಬ್ಬೊಬ್ರು ಒಂದೊಂದು ಕೊಡ್ತಾರೆ. ಈಗ ಚಿತ್ರಗಳಿಗೆಲ್ಲ ಏನೋ ಒಂದು ಸಣ್ಣದಾಗಿ ಒಂದು ಹೆಂಗಸು, ಒಂದು ಗಂಡಸು, ಒಂದು ಫ್ರೇಮ್ ಇರೋ ಹಾಗೆಲ್ಲ ಕೊಡ್ತಾರೆ. ಆದ್ರೆ ನಮ್ಮ ರಾಷ್ಟ್ರದಲ್ಲಿ ಮಾತ್ರ ಸ್ವರ್ಣಕಮಲ ಕೊಡ್ತಾರಲ್ಲ, ಏನಕ್ಕೆ ಅಂತ ಅದೊಂಥರ ನನಗೆ ಕುತೂಹಲ ಇತ್ತು. ಅದರ ಜೊತೆಗೆ ನಾವು ನೀವು ಹೇಳಿದ್ರಿ, ಸಂಸ್ಕೃತದ ವಿದ್ಯಾರ್ಥಿಯಾಗಿ ಎಲ್ಲಿ ನೋಡಿದ್ರು ಕಮಲಗಳು ಬರ್ತಾ ಇತ್ತು. ಏನಪ್ಪಾ ಇದು ಅವತ್ತಿಂದ ಇವತ್ತಿನವರೆಗೂ ಒಂದೇ ಸಮ ಕಮಲ 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 ಅಂತ ಸಹಸ್ರಾರು ವರ್ಷದಿಂದ ಬರ್ತಿದ್ದಿಲ್ಲ, ಏನು ಅಂತ ಕುತೂಹಲ. ಹಾಗಾಗಿ ಅದನ್ನೆಲ್ಲ ಗಮನಿಸ್ತಾ ಹೋಗಿ ಅದನ್ನೆಲ್ಲ ಗುರುತಿಸ್ಕೊಂಡಾದ್ಮೇಲೆ ಬಹಳ ಚೆನ್ನಾಗಿದೆ, ಬಹಳ ವಿಶೇಷವಾಗಿದೆ ಅಂತ ಅನ್ಸಿ ನಿಮ್ಮ ಹತ್ರ ಬಂದಿದ್ವಿ. ಕಮಲಕ್ಕೊಂದು ದೊಡ್ಡ ತಂಡವನ್ನೇ ಕಟ್ಕೊಂಡ್ಬಿಟ್ರಿ. ಕಮಲ ಅಂತ ಏನಾಗ್ಬಿಟ್ಟಿದೆ ಅಂದ್ರೆ, ಈ ತಂಡದಲ್ಲಿ ಕೆಲಸ ಮಾಡಿದವರು ಅಥವಾ ಈ ಪದ್ಮಗಂಧಿ ಕುರಿತಾಗಿ ಮಾಧ್ಯಮಗಳಾಗ್ಲಿ ಅಥವಾ ಸಾರ್ವಜನಿಕರಾಗ್ಲಿ ಎಲ್ಲಿಯೂ ನೀವ್ ಹೇಳಿದ ಮೇಲೆ ಹೌದಲ್ವೇ ಅನ್ನಿಸ್ತಾ ಇದೆ. ಕಮಲ ಅಂತಂದ್ರೆ ನಾವು ಬಿಡುವಂತಹ ಭೂಲಂಕರಣ, ನಾವು ರಂಗವಲ್ಲಿಯಿಂದ ಹಿಡಿದು ಮನೆಯಲ್ಲಿ ಅಕಸ್ಮಾತ್ ಬಾಗಿಲು ಅಲಂಕಾರ ಯಾವ್ದಕ್ಕಾದ್ರೂ ಸರಿ ಕಮಲ ನಮ್ಗೆ ಅನಿವಾರ್ಯವಾಗ್ಬಿಟ್ಟಿದೆ ಅಂತ ಯೋಚನೆ ಮಾಡ್ತಾರೆ. ಅಂತ ಸಂದರ್ಭದಲ್ಲಿ ದೊಡ್ಡ ತಂಡವನ್ನು ಕಟ್ಕೊಂಡ್ರಿ. ಆ ತಂಡದಲ್ಲಿ ನಮ್ಮ ಈ ದಿಗ್ಗಜರು ಅಂದ್ರೆ ಇವ ತಂದೆಯವರು ಪರಮಣ್ಣನವರು ಪರಮಶಿವನ್ ಅನ್ನೋದು ತಮ್ಮ 4ನೇ ವಯಸ್ಸಿನಿಂದ ಅವರು ರಂಗಭೂಮಿಯಲ್ಲಿ ಇದ್ಕೊಂಡು ಕೊನೆಗೆ ಉಭಯಗಾನ ಗಾರುಡಿಗರಾಗಿ ಅದ್ಭುತವಾದ ಸಾಧನೆ ಮಾಡಿ ಚಿತ್ರರಂಗದ ದಿಗ್ಗಜರು, ಅದು ಯಾರಾದ್ರೂ ಆಗಿರ್ಬಹುದು, ಎಂತದೇ ಹೆಸರು, ಉದಾಹರಣೆಗೆ ನಂದದ ತಾರೆ ರಾಜಕುಮಾರರು ಅಂಥವ್ರ ಜೊತೆಗೂ ಕೆಲಸ ಮಾಡಿದಂತ ಗುಬ್ಬಿ ಕಂಪನಿಯಲ್ಲಿ ವೃತ್ತಿ ನಾಟಕ ರಂಗಭೂಮಿಲಿ ಎಂದು ಅಲ್ಲದೆ ಚಿತ್ರರಂಗಕ್ಕೂ ಮಾಡಿದಂತ ನಮ್ಮ ರಂಗ ದಿಗ್ಗಜರಾಗಿದ್ದಂತ ಪರಮಣ್ಣನವರು ಅವರ ಸುಪುತ್ರರಾಗಿ ನಮ್ಮ ಡಾಕ್ಟರ್ ದೀಪಕ್ ಪರಮಶಿವನ್ರು ನಮಗೆ ತರ್ತಾರೆ. ಇವ್ರನ್ನು ಸಹ ಈ ತಂಡಕ್ಕೆ ನೀವು ಕರ್ಕೊಂಡ್ಬಿಡ್ತೀರಿ. ಅವ್ರು ನಮಗೆ ಸಿಕ್ಕಿದ್ ಬಹಳ ನಮ್ಮ ಅದೃಷ್ಟ ಅಂತ ಅನ್ಕೊಳ್ತೀನಿ. ಅದಕ್ಕೆ ನೀವೇ ಕಾರಣ. ಎಲ್ಲದಕ್ಕೂ ನಾನು ನಿಮ್ಮನ್ನೇ ಹೇಳ್ತೀನಿ. ಏನಂದ್ರೆ, ನೀವು ಏಕಚಕ್ರ ಸಿನಿಮಾ ಮಾಡಿದ್ರಲ್ಲ, ಆ ಸಮಯದಲ್ಲಿ ದೀಪಕರನ್ನ ಕರ್ಕೊಂಡ್ ಬಂದಿದ್ರಿ. ನನಗೆ ಅವ್ರ ತಂದೆ ಪರಿಚಯ ಇತ್ತು. ನಮ್ಮ ಮನೆಗೆ ಕರೆಸಿ ಅವರದ್ದು ಒಂದು ಕಾರ್ಯಕ್ರಮನ ಮಾಡಿಸಿದ್ವಿ. ಅವಾಗ ಅವ್ರು ಬಂದಿದ್ರಂತೆ, ನಾನು ಗಮನಿಸಿರ್ಲಿಲ್ಲ. ಇವ್ರ ಹತ್ರ ನೀವು ನಟನೆ ಮಾಡಿಸಿದ್ರಿ, ಜೊತೆಗೆ ಅವರ ಸಂಗೀತನೂ ಮಾಡಿಸಿದ್ರಿ. ಅವಾಗ ಅನ್ಕೊಂಡು ಏನಪ್ಪ ಇಷ್ಟೊಂದು ಅದ್ಭುತವಾದಂತ ವ್ಯಕ್ತಿ ಇವರು ಅಂತ ಹೇಳಿ, ತಂದೆಗೆ ತಕ್ಕ ಮಗ, ನಾವು ತಾಯಿಗೆ ತಕ್ಕ ಮಗ ಅಂತ ಸಿನಿಮಾ ಎಲ್ಲ ನೋಡಿದೀವಿ. ಅಷ್ಟೇ ತಂದೆಗೆ ತಕ್ಕ ಮಗ ಅಂತ ಹೇಳಿ ನೀವು ಅವರ ಹೆಸರನ್ನು ಹೇಳಿದಾಗ ನಮ್ಗೆ ಬಹಳ ಸಂತೋಷ ಆಯ್ತು. ತುಂಬಾ ಒಳ್ಳೆ ಕೆಲಸ ಮಾಡ್ತಾರೆ. ಈ ಒಂದು ವಿಷಯ ಏನಿದೆ ನಾವು ತಗೊಂಡಿದ್ದೀವಿ ಸಿನಿಮಾಗೆ, ಅದಕ್ಕೆ ಸೂಕ್ತವಾದಂತ ವ್ಯಕ್ತಿ ಅಂತ ಬಹಳ ಖುಷಿ ಆಯ್ತು ನನಗೆ. ಸ್ವತಃ ಗಾಯಕರು ಮತ್ತೆ ಅನೇಕ ವಾದ್ಯಗಳನ್ನ ನುಡಿಸ್ಕೊಂಡು ನುಡಿಸಾಣಿಕೆಯನ್ನು ಕೇಳಿ ಯಾರಾದ್ರೂ ಮಂತ್ರಮುಗ್ಧರಾಗಬಹುದಂತ ಪರಮಶಿವನ್ ನಮ್ಮ ದೀಪಕರನ್ನ ಪದ್ಮಗಂಧಿಗೆ ಇವ್ರು ಏನ್ ಮಾಡಿದ್ದಾರೆ ಅಂತ ಕೊಂಚ ಕೇಳ್ಬಿಟ್ಟು ಮುಂದುವರಿಯುತ್ತೆ. ನಾವು ಅದು ಗುನುಗುಕೈ ಮುಖಾಂತರವೇ ಮಾಡ್ಬೇಕು. ಪದ್ಮಗಂಧಿಗೆ ನೀವೇನ್ ಹಾಡಿದ್ದೀರೋ ಅದನ್ನೇ ಹೇಳ್ತಾ ನೀವು ಶುರು ಮಾಡ್ಬೇಕು. ಪದ್ಮಗಂಧಿಗೆ ನೀವು ಹೇಗೆ ತೊಡ್ಕೊಂಡ್ರಿ, ಯಾಕೆ ತೊಡ್ಕೋಬೇಕು ಅಂತ ಅನ್ನಿಸ್ತು, ಏನೆಲ್ಲ ಅನುಭೂತಿ ಅದಿದೆಲ್ಲ ಅದ ನಂತರ ಹೇಳಿ. ಅದ್ರ ಮೊದಲು ಹಾಡು ಹೇಳ್ಬೇಕು. ಏನು ತಿಳಿದಶಿ? ಹಾಡ್ಲೇಬೇಕು. ಕಮಲಂ 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 ರಕ್ತ ಕಮಲಂ ಅಮಲಂ ವಿಮಲಂ ರಕ್ತ ಕಮಲಂ ರಕ್ತ ಕಮಲಂ ರಕ್ತ ಕಮಲಂ ದ್ವೇಷ ವಿನಿರ್ಮುಕ್ತಂ ಅಂತರಾರ್ಥಯುಕ್ತಂ ಸ್ವಾತಂತ್ರ್ಯ ಸಾಧಕ ಮಂತ್ರಂ ಕಮಲಂ ರಕ್ತ ಕಮಲಂ ಸಮರತಂತ್ರ ಸಾಧಕಂ ಕಮಲಂ ರಕ್ತ ಕಮಲಂ
ನಿಮ್ಮ ಈ ಸಾಹಿತ್ಯ ಗುನುಗುನುವಂತಾಗಿದೆ, ಮತ್ತೆ ಈ ಸಾಹಿತ್ಯವನ್ನ ತುಂಬಾ ದೂರ ಮೆಲುಕು ಹಾಕುವಂತಿದೆ ವಿದುಷಿ. ನಿಮ್ಮದೇ ಈ ರಚನೆ ಅಂತ ನಾವು ಹೇಳ್ಕೊಳ್ಳೋದಕ್ಕೆ ಮತ್ತೆ ಮಾಧ್ಯಮದಲ್ಲಿ ನಮ್ಮೆಲ್ಲ ಈ ವೀಕ್ಷಕ ಬಾಂಧವರಿಗೆ ಹೇಳೋದಕ್ಕೆ ತುಂಬಾ ಸಂತೋಷ. ಇದಕ್ಕೆ ತುಂಬಾ ಹಿನ್ನೆಲೆ ಇದೆ. ಒಂದು ನಾನು ಸಿನಿಮಾದ ವಿಚಾರ ಹೇಳಿದೆ, ಹಾಗೆ ಎಲ್ಲ ಹೋದ್ರು ಕಮಲಾನೆ. ಇದು ಏನಂತ ಹೇಳಿದ್ರೆ ಆಪರೇಷನ್ ರೆಡ್ ಲೋಟಸ್ ಅಂತ ಒಂದು ಪುಸ್ತಕ. ಅದೇನಂದ್ರೆ 1857 ಒಂದು ಮಹಾ ಸಂಗ್ರಾಮ ಏನಾಯ್ತು ಬ್ರಿಟಿಷರ ಮೇಲೆ ನಮ್ಮ ಸ್ವಾತಂತ್ರ್ಯ ಪ್ರಿಯರು ದೇಶಭಕ್ತರು ಮಾಡಿದ್ದು, ಆ ಸಂದರ್ಭದಲ್ಲಿ ಕಮಲ ಪುಷ್ಪವನ್ನು ಉಪಯೋಗಿಸ್ಕೊಂಡಿದ್ದಂತೆ. ನೋಡಿ, ಆವಾಗ ಇವರೆಲ್ಲ ಈ ತಾತ್ಯಾ ಟೋಪೆ, ನಾನಾ ಸಾಹೇಬ, ಝಾನ್ಸಿ ರಾಣಿ ಇವ್ರಿಗೆಲ್ಲ ಯುದ್ಧ ಮಾಡೋದಕ್ಕೆ ಅವ್ರಿಗೆ ಸೇನೆ ಬೇಕಾಗಿತ್ತು. ಆದ್ರೆ ಇದ್ದಿದ್ದ ಸೇನೆ ಎಲ್ಲ ಅವ್ರ ಕೈಯಲ್ಲಿ ಇತ್ತು. ಯಾರ ಕೈಯಲ್ಲಿ? ಬ್ರಿಟಿಷ್ ಇಂಡಿಯಾ ಕೈಯಲ್ಲಿ ಇತ್ತು, ಅಂದ್ರೆ ಈಸ್ಟ್ ಇಂಡಿಯಾ ಕಂಪನಿಲಿ. ಈಗ ಅವರನ್ನ ಕರ್ಕೋಬೇಕಲ್ಲ, ಅದಕ್ಕೆ ಏನ್ ಮಾಡಿದ್ರು ಅಂತ ಹೇಳಿದ್ರೆ ಕಮಲ ಪುಷ್ಪವನ್ನ ಉಪಯೋಗಿಸ್ಕೊಂಡ್ರಂತೆ. ಅಂದ್ರೆ ದಂಟು ಸಮೇತ ಕಮಲ ಪುಷ್ಪಗಳನ್ನ ಒಂದ್ 20-25 ಕಳ್ಸೋದು ಒಂದೊಂದು ರೆಜಿಮೆಂಟ್ಗೂ. ಅವರೆಲ್ಲ ಪುಷ್ಪ ತಗೊಂಡು ಇದನ್ನ ದಂಟನ್ನು ವಾಪಸ್ ಕೊಟ್ರೆ ಇಷ್ಟ ಜನ ನಮ್ ಕಡೆ ಇದ್ದಾರೆ ಅಂತ ಒಂದು ಸೀಕ್ರೆಟ್ ಮೆಸೇಜ್. ಅದು ಒಂದು ಸೂತ್ರದ ಗೊಂಬೆ ಆಟದ ಮುಖಾಂತರ ತಂದಿದ್ದೀರಿ. ಅದಕ್ಕೆ ಅದು ರಕ್ತ ಕಮಲ ಆಗಿರೋದು, ಆಪರೇಷನ್ ರೆಡ್ ಲೋಟಸ್ ಅದರ ಹಿನ್ನೆಲೆಯಲ್ಲಿರೋದು. ಈ ಹಿನ್ನೆಲೆಯಲ್ಲಿ ಕೆಲಸ ಮಾಡ್ತಾ ಈ ಪದ್ಮಗಂಧಿಗೆ ಸ್ವತಃ ನಟಿಸ್ತಲೂ ಅಥವಾ ಸಂಗೀತ ನಿರ್ದೇಶನ ಮಾಡ್ತಲೂ ಹಿನ್ನೆಲೆ ಸಂಗೀತ ಕೊಡುತ್ತಲೂ ನಿಮಗೆ ಏನ್ ಅನಿಸುತ್ತೆ ಮಹೋದಯ? ಡಾಕ್ಟರ್ ದೀಪಕ್ ಪರಮೇಶ್ವರನವರಾಗಿ ನೀವು ಅದನ್ನ ಅದು ಸ್ನೇಹಿತರಾಗಿ, ನನ್ನ ಅನುಜರಾಗಿ ಹೇಳೋ ಮಾತಲ್ಲ, ಇದು ನಿಜವಾಗಿಯೂ ಸಿನಿಮಾದಲ್ಲಿ ಮಾಡ್ಬೇಕಾದ ಕೆಲಸ ಇದೆಯಲ್ಲ, ಮಾಡ್ತಾ ನಿಮ್ಗೆ ಆದ ಅನುಭವ ಇದೆಯಲ್ಲ, ಅದನ್ನ ಹೇಳ್ಬೇಕು ಮಹೋದಯ. ಆ ಪ್ರಶ್ನೆ ಕೇಳಿದ್ರೆ ನನ್ಗೆ ಕಷ್ಟ ಆಯ್ತು. ನೀವು ಅನುಜರಾಗೆ ಮಾತಾಡೋದು ನನ್ಗೆ ಸುಲಭ. ಇದೆಲ್ಲ ಗೊತ್ತಿದ್ದು ನೀವು ಆಕ್ಟಿಂಗ್ ಹೇಳ್ಕೊಡ್ಬೇಕಾದ್ರೆ ಒಂದು ಹೇಳ್ತಿದ್ರಿ, ಆಕ್ಟರ್ಗೆ ಮೊದ್ಲೇ ಏನು ಗೊತ್ತಿರಲ್ಲ ಅನ್ನೋಂಗೆ ಕಾಣಿಸ್ಬೇಕು ಅಂತ. ಆದ್ರೆ ನಮ್ಗೆಲ್ಲ ಗೊತ್ತಿರುತ್ತೆ, ಮುಂದೆ ಅವನೇ ಹೇಳ್ತಾನೆ ನಾವೇನ್ ಹೇಳ್ತೀವಿ ಅಂತ. ಆದ್ರೂ ಗೊತ್ತಿಲ್ಲದೆ ಇರೋಂಗ್ ನಾವು ನಟಿಸ್ತೀವಿ, ಹಾಗೆ ಅನ್ನಿಸ್ತಾ ಇದೆ ನನಗೆ. ಅವ್ರು ಹೇಳ್ದಂಗೆ ಏಕಚಕ್ರಂ ನಡಿಬೇಕಾದ್ರೇನೆ ನಾವು ರೆಕಾರ್ಡಿಂಗ್ ಮುಗಿಸಿ ಸಂಜೆ ಟೀ ಕುಡಿಯಕ್ಕೆ ಕೂತ್ಕೊಂತಾ ಇದ್ವಿ. ಅವಾಗ ಪ್ರಾಧ್ಯಾಪಕರು ಬರೋರು ಬಂದು ಈ ಆಪರೇಷನ್ ರೆಡ್ ಲೋಟಸ್ ಬಗ್ಗೆ ಒಂದು ದಿವಸ ಒಂದು ಗಾಢವಾದ ಒಂದು ಚಿಂತನೆ ನಡೆದಿತ್ತು. ಅದ್ರ ಬಗ್ಗೆ ಎಲ್ಲ ಅವರ ಡೇಟ್ಸು, ಆ ಕ್ಯಾರೆಕ್ಟರ್ಸ್ ಬಗ್ಗೆ ಎಲ್ಲ ನೀವಿಬ್ರು ಕೂತ್ಕೊಂಡು ಮಾತಾಡಿದ್ರಿ, ನನ್ನ ಕತೆ ಹೇಳಿದ್ರಿ, ಮುಂದೆ ಇದೆ ಮಹೋದಯ ನಾವು ಮಾಡಕ್ ಹೋಗೋದು ಅಂತ. ನಾನು ಅದೇ ನಡೆಯುತ್ತೆ ಅಂತ ಅನ್ಕೊಂತಾ ಇದ್ದೆ. ಅಷ್ಟೊತ್ತಿಗೆ ನೀವು ಮಾವು ಬೇವು ಅಂದ್ಬಿಡ್ತು ಮಧ್ಯೆ. ಆ ಮಧ್ಯೆ ಒಂದು ಗ್ಯಾಪ್ ಆಯ್ತು. ನಾನು ಮಾವು ಬೇವು ಅಂದಾಗ ಇದು ರಕ್ತ ಕಮಲಕ್ಕೂ ಇದಕ್ಕೂ ಸಂಬಂಧ ಇಲ್ವಲ್ಲ ಅಂತ ಒಂದು ನನಗೆ. ಆಮೇಲೆ ತಿರುಗಿ ಇದೆಲ್ಲ ಬರ್ದಾಯ್ತು, ಈಗ ಇನ್ನು ಸಿದ್ಧ ಇದೆ ಪದ್ಮಗಂಧಿ ಮಾಡ್ತೀವಿ ಅಂದಾಗ ನನಗೆ ಬಹಳ ಸಂತೋಷ ಆಯ್ತು. ಯಾಕಂದ್ರೆ ಅದರಲ್ಲಿ ಸಾಕಷ್ಟು ವಿಚಾರಗಳ ಜೊತೆ ನಮ್ಮ ಒಂದು ಹಿಸ್ಟಾರಿಕಲ್ ಇಂಪಾರ್ಟೆನ್ಸ್ ಏನಿದೆ, ಅದು ನಮ್ಮ ಚಾರಿತ್ರಿಕ ಹಿನ್ನೆಲೆಯಲ್ಲಿ ಆ 1857 ಏನ್ ನಡೀತು ಅದನ್ನ ಕಮಲವನ್ನು ಉಪಯೋಗಿಸ್ಕೊಂಡು ಹೀಗೆ ಮಾಡಿದ್ದಾರೆ, ಅದೊಂದು ಸೀಕ್ರೆಟ್ ಮೆಸೇಜ್ ಆಗಿ ಉಪಯೋಗಿಸ್ತಿದ್ರು ಅಂತ ಅದನ್ನೆಲ್ಲ ಹೇಳಿದ್ದೆಲ್ಲ ನನ್ಗೆ ಮೆಲುಕು ಹಾಕಿದ್ದೆ. ಅದು ಎಲ್ಲ ಪಜಲ್ ಸಾಲ್ವ್ ಆದಂಗ ಆಯ್ತದು ನನಗೆ. ಸಂಗೀತ ತಮ್ಗೆ ಗೊತ್ತು, ನಿಮ್ಗೆಲ್ಲ ಸೂಕ್ಷ್ಮತೆಗಳು ತಿಳಿದವ್ರು ನೀವು. ನಾವು ಮಾಮೂಲಿ ಸಿನಿಮಾಗ ಮಾಡಿದಾಗ ಸಂಗೀತ ಮಾಡಕ್ಕಾಗಲ್ಲ. ಆ ಒಂದು ಈಗ ರಕ್ತ ಕಮಲ ಮುಖ್ಯವಾಗಿ ಆ ಸೂತ್ರದ ಗೊಂಬೆ ಇದರಲ್ಲಿ ಈ ಸಂಗೀತ ಬರಬೇಕು ಅಂದ್ರೆ ಅವ್ರನ್ನ ಹೋಗಿ ಮಾತಾಡಿದ್ವಿ, ಆ ಸೂತ್ರದ ಗೊಂಬೆ ಮಾಡೋರನ್ನ. ಅವ್ರು ನಮ್ಗೆ ಭರತನಾಟ್ಯ ತರ ನಮಗೂ ನಡೆಭೇದ ಬೇಕು, ಈ ತರ ಶಾಸ್ತ್ರೀಯವಾಗಿ ನಾವು ಉಪಯೋಗಿಸ್ತೀವಿ. ಪದ್ಮಶ್ರೀ ಪುರಸ್ಕೃತ ಅನುಪಮ ಅವರು ಹೊಸಕೆರೆ ಅನುಪಮ ಪದ್ಮಶ್ರೀ ಪುರಸ್ಕೃತ ಅವರು, ಪದ್ಮಶ್ರೀ ಪ್ರಶಸ್ತಿ ಪುರಸ್ಕೃತರವರು ಧಾತು ಪಪೆಟ್ ಅವರು ಅಂತಾರಾಷ್ಟ್ರೀಯ ಖ್ಯಾತಿ ಉಳ್ಳಂಥವ್ರು. ಅವರು ಇದಕ್ಕೆ ಸಹಾಯ ಮಾಡಿದ್ದು, ಅವರು ಕೆಲಸ ಮಾಡಿದ್ದು ಎಷ್ಟು ರೋಚಕ ಅಲ್ವಾ? ಹೌದು ಹೌದು. ಅವ್ರನ್ನ ಮಾತಾಡಕ್ ಹೋದ್ವಿ ನಾವು. ಅವಾಗ ಯಾವ ತರಹ ಬೇಕು ನಿಮ್ಗೆ ಸಂಗೀತ ಅಂತ ಕೇಳಿದಾಗ ನನಗೆ ನಾವು ಭರತನಾಟ್ಯನೇ ಮಾಡೋದು, ಹಾಗಾಗಿ ನನಗೆ ಭರತನಾಟ್ಯ ಶೈಲಿಲೇ ಬೇಕು. ಆದ್ರೆ ನಾವು ಭರತನಾಟ್ಯಕ್ಕೆ ಮಾಡೋಂಗೂ ಮಾಡಕ್ಕಾಗಲ್ಲ, ಯಾಕಂದ್ರೆ ನಾವು ರಂಗಪ್ರವೇಶ ತರ ಆಗ್ಬಿಡುತ್ತೆ. ಹಾಗಾಗಿ ಈ ಹಾಡು ಮುಖ್ಯವಾಗಿ ಅದರಲ್ಲಿ ಒಂದು ಸಿನಿಮಾ ಟಚ್ಚು ಬರಬೇಕು, ಒಂದು ಶಾಸ್ತ್ರೀಯ ಟಚ್ಚು ಬರಬೇಕು. ಹಾಗಾಗಿ ಅವೆಲ್ಲ ಅದು ನಡೀತಿರೋದು ಸೂತ್ರದ ಗೊಂಬೆ, ಭರತನಾಟ್ಯ ಅಲ್ಲ. ಇದಿಷ್ಟನ್ನು ತೋರಿಸಿ ಅದ್ರ ಕಥೆನೂ ಬರಬೇಕು. ಅದಕ್ಕೆ ಕನ್ನಡಕ್ಕೆ ಅದ್ಭುತವಾದ ಸಾಹಿತ್ಯ, ಸಂಸ್ಕೃತಕ್ಕೂ ಅದ್ಭುತವಾದ ಸಾಹಿತ್ಯ ಇತ್ತು. ಹಾಗಾಗಿ ನಾವು ಒಂದು ಟ್ಯೂನ್ ಕೊಟ್ಟೆ, ನೀವು ಆಮೇಲೆ ನೀವು ಬೇರೆ ಏನೋ ಬೇಕು ಅಂತ ಹೇಳಿದ್ರಿ. ಆಗ ಆ ಟ್ಯೂನ್ ನಲ್ಲಿ ನೀವು ರೆಕಾರ್ಡಿಂಗ್ ಅಲ್ಲಿ ಎಲ್ಲ ಒಳ್ಳೊಳ್ಳೆ ಕಲಾವಿದರು ಬಂದ್ರು, ಚೆನ್ನಾಗಿ ಮುಗಿಸ್ಕೊಂಡ್ವಿ. ಕನ್ನಡ ನೆಲದ ಅಭಿಜಾತ ಕಲೆ, ಜಾನಪದ ಕಲೆಯನ್ನು, ಆ ಸೊಗಡನ್ನು ಎಳೆತಂದವರು ನೀವು ಈ ಚಿತ್ರಕ್ಕಾಗಿ ಅಂತ. ಪದ್ಮಗಂಧಿಗಿರುವ ಜಾನಪದೀಯ ಸಿಂಚನ ಇದೆಯಲ್ಲ, ಆ ಸೊಗಡು ಮತ್ತು ಸಿಂಚನ ಇದೆಯಲ್ಲ, ಅವುಗಳ ಕುರಿತಾಗಿ ನಾವು ಮಾತಾಡೋಣ. ಪ್ರಾದೇಶಿಕತೆಯನ್ನ ಮೀರಿ ವಿದುಷಿ ಇದರಲ್ಲಿ ಭಾರತೀಯತೆಯನ್ನ, ಮತ್ತೆ ಕೇವಲ ಭಾರತೀಯತೆ ಅಷ್ಟೇ ಹೇಳಿದ್ರೆ ವೈಶ್ವಿಕ ನೋಟವನ್ನ ತರ್ತೀರಿ ಈ ಪದ್ಮಗಂಧಿಯಲ್ಲಿ. ಇದು ಯಾಕೆ ಆಗತ್ತೆ, ಮತ್ತೆ ಇದನ್ನ ಹೇಗೆ ಸ್ವೀಕಾರ ಮಾಡಬೇಕು, ರಸಗ್ರಹಣ ಹೇಗೆ ಅಂತ ಹೇಳ್ತೀರಿ? ನೋಡಿ, ನಾವು ಸುಮ್ಮನೆ ಹಾಗೆ ನೋಡಿದ್ರೆ ಇಡೀ ನಮ್ಮ ಜಗತ್ತಿನಲ್ಲಿ
ಪ್ರಕೃತಿಯಲ್ಲಿ ನಮಗೆ ತುಂಬಾ ಇಷ್ಟವಾಗುವಂಥದ್ದು, ಎಲ್ಲ ಮನುಷ್ಯರು ಸ್ವಲ್ಪ ರುಚಿ ಇರುವಂಥವ್ರಿಗೆಲ್ಲರಿಗೂ ಎರಡು ನಮ್ಮನ್ನ ಸೆಳೆಯುತ್ತೆ. ಒಂದು ಹೂವು, ಇನ್ನೊಂದು ಹಕ್ಕಿ. ಈ ಹಕ್ಕಿಗಳ ವಿಚಾರ ಇವಾಗ ನಾವು ಮಾತಾಡೋದು ಬೇಡ. ಹೂವುಗಳು ಒಂದಲ್ಲ ಎರಡಲ್ಲ, ಸಹಸ್ರಾರು ಇದೆ. ಅಂದ್ರೆ ಅದರ ಇದರಿಂದ ಬಟಾನಿಕಲ್ ದೃಷ್ಟಿಯಿಂದ, ಸಸ್ಯಶಾಸ್ತ್ರ ದೃಷ್ಟಿಯಿಂದ ಅಲ್ಲದೆ ಅದರ ಬಣ್ಣ ಆಗ್ಲಿ, ಅದರ ಆಕಾರ ಆಗ್ಲಿ, ಅದರ ರಚನೆ ಆಗ್ಲಿ ತುಂಬಾ 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 ಇದೆ. ಅಂಥದ್ರಲ್ಲಿ ಈ ಹೂವು ಮಾತ್ರ ಬಹಳ ವಿಶೇಷ. ಯಾಕೆ ಅಂತ ಹೇಳಿದ್ರೆ ಇದಕ್ಕೆ ಜೀವ ಪೋಷಕ ಶಕ್ತಿ ಇದೆಯಂತೆ. ನೋಡಿ, ಇನ್ಯಾವ ಪುಷ್ಪಕ್ಕೂ ಇಲ್ಲ. ಈ ಸಾಯಂಕಾಲದ ಹೊತ್ತು ಈ ಕಮಲದ ಪುಷ್ಪ ಮೊಗ್ಗಾಗ್ ಬಿಡುತ್ತಲ್ಲ, ಆವಾಗ ಯಾವ್ದಾದ್ರು ಕೀಟ ಅದರಲ್ಲೂ ದುಂಬಿಗಳು ಹೋಗಿ ಅದರ ಜೇನು ಕುಡಿಯೋದಕ್ಕೆ ಅಂತ ಕೂತಿದ್ದಾಗ ಮಕರಂದವನ್ನ ಇದು ಗೊತ್ತಾಗದೆ ಹಾಗೇ ಮೊಗ್ಗಾಗ್ ಬಿಟ್ಟಿರುತ್ತೆ. ಅಂಥ ಕೀಟ ಅದ್ರ ಒಳಗಡೆ ಇರೋದು ಮತ್ತೆ ಬೆಳಗಾದಾಗ ಎದ್ದು ಬರುತ್ತೆ, ಅಂದ್ರೆ ಬದುಕುಳಿಯುತ್ತೆ. ಇದು ಯಾವ್ದಿದು? ಬಹುಶಃ ಇನ್ಯಾವ ಇದ್ರಲ್ಲೂ ಪುಷ್ಪಕ್ಕೂ ಇಲ್ಲ ಅನ್ನೋದು ನನಗೆ ಅರಿವಾಯ್ತು. ಅದರ ಬಗ್ಗೆ ಇನ್ನೂ ಕುತೂಹಲ ಹೆಚ್ಚಾಯ್ತು. ಪದ್ಮಗಂಧಿಲಿ ಈ ಅಂಶ ತಂದಿದ್ದೀರಿ ನೀವು. ಅಂದ್ರೆ ಕಮಲದ ಬೀಜ ಇದೆಯಲ್ಲ, ಅದು ಸಹಸ್ರಾರು ವರ್ಷಗಳಿಂದ ಬದಲಾಗದೇ ಉಳಿದದ್ದು. ಆಗಿಂದಲೂ ಹೀಗೆ ಈಗ ಮತ್ತೆ ಅದನ್ನ ಅಕಸ್ಮಾತ್ ಮತ್ತೆ ಅದು ವಿಕಸಿತವಾಗುತ್ತೆ ಅಂತ ಹೇಳಿದ್ರೆ ಆಗ್ಲೂ ಸಹ ಹಾಗಾಗಿ ಉಳ್ಕೊಂಡಿದೆ ಅನ್ನೋ ಅಂಶವನ್ನೆಲ್ಲ ನೀವು ತಂದಿದ್ದೀರಿ. 1500 ವರ್ಷಗಳ ಬೀಜನೂ ಕೂಡ ಇವತ್ತು ಹಾಕಿದ್ರೆ ಅದು ಪ್ರಫುಲ್ಲಿತವಾಗುತ್ತೆ ಅಂತ ಹೇಳ್ತಾರೆ. ಈ ಎಲ್ಲ ನಟವರ್ಗ ಹೇಗೆ ಹೊಂದಿಸ್ಕೊಂಡ್ರಿ? ಅವರೆಲ್ಲೂ ನಟವರ್ಗವ ಅಥವಾ ವಿಷಯ ತಜ್ಞರ? ಅದೊಂಚೂರು ನಮ್ಮ ಮಾಧ್ಯಮದವ್ರಿಗೆ ಹೇಳ್ಬಿಡ್ಬೋದೆ? ನಮ್ಮ ನಟವರ್ಗ ಅಂತ ಹೇಳಿದ್ರೆ ಈ ವಿಷಯ ತಜ್ಞತೆನೇ ಅದಕ್ಕೆ ಮುಖ್ಯ ಕಾರಣ ಆಗಿತ್ತು. ಇವರಿಗೆ ಹೇಗೆ ನಮ್ಮ ದೀಪಕರನ್ನ ಅವರ ಸಂಗೀತ ಪರಂಪರೆಯಿಂದ ಬಂದಿದ್ರಿಂದ ಅವರನ್ನ ನಾವು ಕೇಳ್ಕೊಂಡು ಅವರನ್ನು ಬರ್ಮಾಡ್ಕೊಂಡು ನಮ್ಮ ತಂಡಕ್ಕೆ, ಅದೇ ರೀತಿ ಈ ವಿಚಾರಗಳನ್ನ ಹೇಳೋದಕ್ಕೆ ಆ ವಿಚಾರದ ತಜ್ಞರೇ ಆಗಿರ್ಬೇಕು ಅಂತ ಒಂದು ಮಾಡ್ಕೊಂಡು, ಈಗ ಬಾಟನಿ ವಿಚಾರ ಹೇಳೋದಕ್ಕೆ, ಸಸ್ಯಶಾಸ್ತ್ರದ ವಿಚಾರ ಹೇಳೋದಕ್ಕೆ, ಈ ಕಮಲ ಪುಷ್ಪದ ಏನು ಸೈಂಟಿಫಿಕ್ ವಿಶೇಷ ಏನಿದೆ ವೈಜ್ಞಾನಿಕ, ಅದನ್ನ ಹೇಳೋದಕ್ಕೆ ಒಬ್ಬ ಬಾಟನಿ ಪ್ರೊಫೆಸರ್ನೇ ಕರ್ಕೊಂಡ್ ಬಂದಿದ್ದೀವಿ. ಇದೇ ತರ ಹುಡುಕೊಂಡು ಹೋದ್ವಿ. ಬಾಲಕೃಷ್ಣ ಅಡಿಗರು ಅಂತ. ಯಾವೆಲ್ಲ ಸ್ಪರ್ಶಿಸಿದ್ದೀರಿ ಇದಕ್ಕೆ? ಯಾವೆಲ್ಲ ವಿಷಯ ತಜ್ಞರು ಇದರಲ್ಲಿ ಕೆಲಸ ಮಾಡಿದ್ದಾರೆ ಅಂತ ನಿಮ್ಗೆ ಒಂದಿಷ್ಟು ಮಾಹಿತಿ ಕೊಡ್ಬೋದೆ? ಸಂಗೀತ ತಜ್ಞರು ಒಂದು, ಇವರೊಂದು, ಇನ್ನು ಆಹಾರ ತಜ್ಞರು. ನೋಡಿ, ನನಗೆ ಕೆಲವರು ಹೇಳಿದ್ರು ಈ ಮಖಾನ ಅಂತಿದೆ. ಈಗ ಕಮಲ ಪುಷ್ಪದಲ್ಲಿ, ಕಮಲ ಸಸ್ಯದಲ್ಲಿ 60,000 ಪ್ರಭೇದಗಳಿದ್ದಂತೆ. ಎಲ್ಲಾದ್ರದ್ದು ಬೀಜನೂ ತಿನ್ನೋದಿಲ್ಲ. ಕೆಲವನ್ನ ನಾನಾ ಕಾರಣಗಳಿಗೆ ನಾನಾ ರೀತಿಯಲ್ಲಿ ಬಳಸ್ತಾರೆ ಜಪಮಾಲೆಯಾಗಿ. ಆದ್ರೆ ಒಂದು ವೆರೈಟಿ ಇದೆ, ಅದಕ್ಕೆ ಮೈಥಿಲಿ ಮಖಾನ ಅಂತ ಹೇಳ್ತಾರೆ. ಈಗ ಮೈಥಿಲಿ ದೇಶ ಇದೆಯಲ್ಲ, ದರ್ಭಾಂಗ ಇಲ್ಲೆಲ್ಲ, ಇಲ್ಲಿ ಒಂದು ವಿಶಿಷ್ಟವಾದಂತಹ ಕಮಲ ಪುಷ್ಪ ಇದು ಬೆಳೀತಾರೆ. ಅದರ ಬೀಜವನ್ನು ಹುರಿದು ನಾವು ಅವಲಕ್ಕಿ ಮಾಡ್ತೀವಲ್ಲ, ಆ ತರ ಅದು ದಟ್ ಈಸ್ ಮಖಾನ ತಿನ್ನೋದು. ಅದಕ್ಕೆ ಅದು ಎಷ್ಟು ವಿಧವಾದಂತಹ ನ್ಯೂಟ್ರಿಯೆಂಟ್ಸ್ ಅಂದ್ರೆ ಸತ್ವಗಳಿದೆ, ಪೋಷಕಾಂಶಗಳಿದೆ ಅಂತ ಹೇಳಿದ್ರೆ ತುಂಬಾ ವಿಶೇಷವಾಗಿರೋದು. ಆ ಅಂಶನೂ ಇಲ್ಲಿ ತಂದಿದ್ದೀವಿ. ಆ ಮೈಥಿಲಿ ಮಖಾನ ಅನ್ನೋದು ವಿಶ್ವಪ್ರಸಿದ್ಧ. ಪೂರ್ವಭಾವಿ ಪ್ರದರ್ಶನವನ್ನು ಗಮನಿಸಿದ್ರಿ ಮಹೋದಯ ನೀವು. ಅದನ್ನ ನೋಡಿದಾಗ ನಟರಾಗಿಯೂ ಇದ್ರಲ್ಲಿ ತೊಡ್ಕೊಂಡ್ಬಿಟ್ರಿ ನೀವು. ಅದ್ರಲ್ಲಿ ಒಬ್ಬ ಸಾಹಿತ್ಯ ವರೇಣ್ಯನಾಗಿ, ಒಬ್ಬ ಸಾಹಿತ್ಯ ತಜ್ಞನಾಗಿ, ಸಾಹಿತ್ಯ ಮತ್ತೆ ಕಮಲ ಇದರ ನಡುವಿನ ಸಂಬಂಧ, ವಿನಾಭಾವ ಸಂಬಂಧ ಇದೆಯಲ್ಲ, ಇವುಗಳನ್ನ ಇಟ್ಕೊಂಡು ತುಂಬಾ ಚೆನ್ನಾಗಿ ಬಹಳ ಅದ್ಭುತವಾದ ನಟನೆ ನೀವು ಮಾಡಿದ್ರಿ. ಅಂದ್ರೆ ಒಬ್ಬ ಸಾಹಿತ್ಯವೇತ್ತ ಕಮಲವನ್ನ ಸಾಹಿತ್ಯದಲ್ಲಿ ಬೇರೆ ಬೇರೆ ಕಡೆ ಗುರುತಿಸುವಂಥದ್ದು ಕೆಲಸವನ್ನು ನೀವು ಮಾಡ್ತಾ ಹೋಗಿ ಕೊನೆಗೆ ಎಲ್ಲಿಂದಂದ್ರೆ ಅದು ಜೈನ ಪುರಾಣಗಳಲ್ಲಿ ಅಥವಾ ಜೈನ ಪಂಥದಲ್ಲಿ, ನಮ್ಮ ಬೌದ್ಧಿಕರಲ್ಲಿ, ಬುದ್ಧರಾಗ್ಲಿ ಜೈನರಾಗ್ಲಿ ಹೇಗೆ ಅದು ಅವಿಭಾಜ್ಯವಾಗಿ ಉಳ್ಕೊಂಡ್ಬಿಟ್ಟಿದೆ, ಸಮಗ್ರವಾಗಿ ಭಾಗವಾಗಿಬಿಟ್ಟಿದೆ ಅವರ ಗ್ರಂಥಗಳಲ್ಲಾಗ್ಲಿ ಬದುಕಿನಲ್ಲಾಗ್ಲಿ ಅನ್ನೋದನ್ನೆಲ್ಲ ನೀವು ತುಂಬಾ ಚೆನ್ನಾಗಿ ಹೇಳ್ತಾ ಹೋದ್ರಿ. ಇದನ್ನ ನೀವು ಪ್ರಸ್ತುತಪಡಿಸಬೇಕಾದಾಗ ನಿಮ್ಗೆ ಏನು ಅನಿಸ್ತು ಮೋದಿಯ? ಇದು ಇಡೀ ಸಿನಿಮಾ ಒಂದ್ ಕಡೆ ಬಹಳಷ್ಟು ವಿಷಯಗಳನ್ನ ಹೇಳ್ತಾ ಹೋಯ್ತು. ಅಧ್ಯಯನ, ಅದರದ ಅಧ್ಯಾಪನ ಈ ತರ ನಡ್ಕೊಂಡು ಹೋಯ್ತು. ಆ ಮಧ್ಯೆ ಒಂದು ರಿಲೀಫ್ ತರ, ಕಾಮಿಕ್ ರಿಲೀಫ್ಗೋಸ್ಕರ ನೀವು ನನ್ನ ಕ್ಯಾರೆಕ್ಟರ್ನ ತಂದ್ರಿ. ಆದ್ರೆ ಅದು ಕಾಮಿಕ್ ರಿಲೀಫ್ ಅಂತಿದ್ದಂಗೆ ಕಥೆಗೆ ಸಂಬಂಧ ಇಲ್ಲದಿರೋಂಗೆ ಒಂದು ಪ್ಯಾರಲಲ್ ಟ್ರ್ಯಾಕ್ ಕಾಮಿಡಿ ಅಲ್ಲ ಅದು. ಈ ಕಾಮಿಡಿಯನ್ ಏನ್ ಮಾಡ್ತಾನೆ ಅಂದ್ರೆ ಅವನೊಬ್ಬ ವಿಷಯ ತಜ್ಞ ಹುಚ್ಚ, ತುಂಬಾ ತಿಳ್ಕೊಂಡಿರೋ ಹುಚ್ಚ, ಆ ತರದ ಕ್ಯಾರೆಕ್ಟರ್ ಅವನು. ಆ ಮಕ್ಕಳೆಲ್ಲ ಆದ್ರೆ ಇವನ ಹತ್ರ ಹೋಗ್ತಿರ್ತಾರೆ ಅವ್ರ ಡೌಟ್ಸ್ ಕೇಳಕ್ಕೆ. ಅವ್ನ ಮೊದಲನೇ ಸೀನೆ ತುಂಬಾ ತಮಾಷೆಯಾಗಿ ಮಾಡಿದಿರ, ಅದನ್ನ ನೋಡಿದಾಗ ಗೊತ್ತಾಗುತ್ತೆ. ಅವ್ರೊಬ್ಬನ ನೀವ್ ಇರೋಂಗಿದ್ರಿ ಇಲ್ಲ ಹೋಗಿ ಅಂತ ಕಳಿಸ್ಕೊಡ್ತಾನೆ. ಆಮೇಲೆ ಅವನ್ ಹುಚ್ಚ ಆದ್ರೂ ಅವನ ಬೇರೆ ಮ್ಯಾನರಿಸಮ್ಸ್ ಎಲ್ಲ, ಒಂದು ಹಾವಭಾವಗಳು ಹುಚ್ಚು. ಆ ವಿಷಯಕ್ಕೆ ಹೋಗ್ತಿದ್ದಂಗೆ ಅವ್ನು ತುಂಬಾ ಸೀರಿಯಸ್ ಆಗಿ ಹೋಗ್ತಿರ್ತಾನೆ. ಆ ಪ್ರಶ್ನೆ ಕೇಳ್ತಿದ್ದಂಗೆನೆ ಇಲ್ಲ ಕೇಳಿದಕ್ಕೆಲ್ಲ ಈಜಿಪ್ಟ್ ಅಲ್ಲಿ ಹೀಗೆ ಮಾಡ್ತಾರೆ ಇವರು, ಚೈನಾದಲ್ಲಿ ಹೇಗೆ ಇದನ್ನು ಉಪಯೋಗಿಸ್ಕೊಂತಾರೆ, ಯಾವ ಅವರ ಪುರಾಣಗಳಲ್ಲಿ ಹೇಗೆ ಬರುತ್ತೆ, ಈಗ ಗ್ರೀಕ್ನ ಮೈಥಾಲಜಿನಲ್ಲಿ ಹೇಗೆ ಬರೋ, ಗ್ರೀಕ್ ಪುರಾಣದಲ್ಲಿ ಹೇಗೆ ಬರುತ್ತೆ, ಇದು ಕಮಲದ ಉಲ್ಲೇಖ ಹೇಗಿದೆ, ಋಗ್ವೇದದಲ್ಲಿ ಹೇಗೆ ಬರುತ್ತೆ, ಹೀಗೆ ವಿಷಯಕ್ಕೆ ಬಂದ್ರೆ ಮಾತ್ರ ಅವನು ಸೀರಿಯಸ್ ಮನುಷ್ಯ. ಅದು ಮುಗಿತಿದ್ದಂಗೆ ಅವ್ನು ಹುಚ್ಚು ಚಂದ ಹೇಗೆಗೋ ಅವನ
ಹುಚ್ಚನ್ನು ತೋರಿಸ್ತಾ ಇರ್ತಾನೆ. ನೀವು ಅದನ್ನ ನನಗೆ ಹೇಳ್ಬೇಕಾದ್ರೆ ಈಸ್ ಅ ವಿಯರ್ಡೋ, ನೀವು ಅದನ್ನ ಮರಿಬೇಡಿ. ಅವಾಗ ಅದನ್ನ, ಯಾಕೆಂದ್ರೆ ಟಾಪಿಕ್ ಆಗಿರೋದ್ರಿಂದ ಸೀರಿಯಸ್ ಆಗ್ಬಿಡ್ತಾ ಇದ್ದೆ ನಾನು. ಯಾಕಷ್ಟು ಕೆಮ್ತೀರಿ ಸಿನಿಮಾದಲ್ಲಿ? ಕೆಮ್ಸಿದ್ರಿ ನೀವು. ಅವ್ರು ಮೊನ್ನೆ ಯಾರೋ ಹೇಳಿದ್ರು, ಸರ್ ಟಿವಿ ಬಂದವರು ಅಷ್ಟು ಕೆಮ್ಮಿದೀರಾ ಅಂತ. ನಾನು ಹೇಳ್ತಕ್ಕೆ ಮಹೋದಯ ಕೆಮ್ಸಿದ್ರು ನನ್ನನ್ನ. ಆ ಕೆಮ್ಮು ಹೊರಹಾಕುವುದ್ರ ಪ್ರತೀಕ ಇದ್ದಿರ್ಬೋದೆ, ಒಳಗಿದ್ದ ಅಷ್ಟು ಸಂಗ್ರಹದ ಹೊರಹಾಕುವಿಕೆ ಪ್ರತೀಕವೂ ಅದರ ಪ್ರತಿಮೆಯು ಪ್ರತಿಮಾತ್ಮಕವಾಗಿರ್ಬೋದು. ಸೀನಲ್ಲಿ ತುಂಬಾ ಚೆನ್ನಾಗಿ ತೋರಿಸಿದ್ದೀರಾ ನೀವು. ಅದು ಹೇಳ್ತಾ ನೀನ್ ತಿಳ್ಕೊಂಡಂಗೆ ಅಂತ ಅನ್ಬಿಟ್ಟು ಕಫ ಅಂತ ಮುಗಿಸ್ತಾನೆ. ಕಾಯಿಂದ ಕಮಲ ಎಲ್ಲ ಹೇಳ್ಕೊಂಡು ಹೋಗಿ ಕಡೆಲೆ ಅದೆಲ್ಲ ನೀವು ಅಲ್ಲೇ ಬರೆದು ಮಾಡಿಸ್ತಿದ್ದು ಆ ಇಂಪ್ರೊವೈಸೇಷನ್. ಇದನ್ನ ಗುರುಕುಲ ಪದ್ಧತಿ. ನಾನೊಂದು ಪ್ರಶ್ನೆ ಕೇಳ್ತೀನಿ. ನಾನು ಕಥೆ ಹೇಳಿದೆ ನಿಮ್ಗೆ, ಇನ್ಯಾರೋ ಮಾಡೋದಕ್ಕೆ ಸಾಧ್ಯ ಇಲ್ಲ ಅಂತ ನನ್ಗೆ ಅನ್ನಿಸ್ತು. ಯಾಕಂದ್ರೆ ಇನ್ನು ಕೆಲವ್ರನ್ನೆಲ್ಲ ಕೇಳಿದ್ದೆ, ನಿಮ್ಮನ್ನ ನಾನು ಆರಿಸ್ಕೊಂಡೆ. ನೀವು ಮನೆಗೆ ಬಂದು ಸಾಕಷ್ಟು ಹೊತ್ತು ನನ್ನ ಹತ್ರ ಚರ್ಚೆ ಮಾಡಿದ್ರಿ. ಈಗ ನಿಮಗೆ ನನ್ನ ವಿಷಯ ಎಲ್ಲ ನಾನು ಸಂಗ್ರಹ ಮಾಡಿದ್ದನ್ನೆಲ್ಲ ಹೇಳಿದ್ಮೇಲೆ ಈ ಕಥಾ ಸೂತ್ರ ಇದೆಯಲ್ಲ, ಸ್ಕ್ರೀನ್ ಪ್ಲೇ ಬರ್ದಿರೋರು ನೀವು, ಚಿತ್ರಕಥೆ ಬರ್ದಿರೋರು ನೀವು, ನಿಮಗೆ ಅದು ಹೇಗೆ ಆರಂಭ ಆಯ್ತು? ಇದಕ್ಕೆ ಇದು ಸೂಕ್ತ ಅಂತ ಹೇಗೆ ಅನ್ನಿಸ್ತು ಅದು ಹೇಳಿ. ಏಕಕಾಲಕ್ಕೆ ಬಹಳ ದಂಗಾಗಿ ಅವಾಕ್ಕಾಗಿ ಹೋದೆ ನಾನು. ಯಾಕೆ ಅಂತ ಹೇಳಿದ್ರೆ ಇದ್ರ ಬಗ್ಗೆ ಅಲ್ಲಲ್ಲಿ ಶಿಷ್ಯ ತಗೊಳ್ಬೇಕು, ಸಂಗ್ರಹ ಮಾಡ್ತಾ ಹೋಗ್ತಾ ಇದ್ವಿ ನಾವು. ಆದ್ರೆ ನೀವು ಸಮಗ್ರವಾದಂತ ಅಧ್ಯಯನ ಮಾಡಿ ಇದನ್ನ ಒಂದು ದೃಶ್ಯರೂಪಕ ಆಗ್ಬೇಕು, ಒಂದು ದೃಶ್ಯ ಕಾವ್ಯವಾಗ್ಬೇಕು ಅಂತ ವಿದೇಶಿ ಯೋಚನೆ ಮಾಡಿದಾಗ ನಾನು ಯೋಚನೆ ಮಾಡಿದ್ದು, ಇಂಥ ಮಹತ್ತರವಾದಂತಹ ಮಾಧ್ಯಮ ಇದು. ಸತ್ಪರಿಣಾಮವನ್ನು ಮತ್ತು ದುಷ್ಪರಿಣಾಮವನ್ನು ಏಕಕಾಲಕ್ಕೆ ಬೀರಬಲ್ಲಂತಹ ಈ ಮಾಧ್ಯಮ, ದೃಶ್ಯ ಮಾಧ್ಯಮವನ್ನು ನೀವು ಆಯ್ಕೆ ಮಾಡ್ಕೊಂಡಿದ್ದೀರಿ. ಅದರಲ್ಲಿ ಕೇವಲ ಒಂದ್ ಸಂಗತಿ ಹೇಳಕ್ ಹೊರಟಿಲ್ಲ ನೀವು. ಅದ್ರ ಮುಖಾಂತರ ನಮ್ಮಲ್ಲಿ ನಶಿಸಿ ಹೋದ, ಶಿಥಿಲಾವಸ್ಥೆಯಲ್ಲಿ ಇರಬಹುದಾದಂತಹ ಅಥವಾ ಈಗ ಉದ್ದೀಪನಗೊಳ್ತಿರುವಂತಹ ನಮ್ಮ ಗುರುಕುಲ ಪದ್ಧತಿ ಆಗಿರ್ಬೋದು, ನಮ್ಮ ಶಿಕ್ಷಣ ವ್ಯವಸ್ಥೆಯಲ್ಲಿ ಆಗ್ತಿರ್ಬೋದು ಅವಘಡಗಳಾಗಿರ್ಬೋದು, ಅವಾಂತರಗಳಾಗಿರ್ಬೋದು, ಅವೆಲ್ಲವನ್ನ ಪಕ್ಕಕ್ಕಿರಿಸಿ ನೋಡಿ, ಇದು ನಮ್ಮ ಹಿನ್ನೆಲೆ, ಇದು ನಮ್ಮ ಭಾರತೀಯತೆ, ಇದು ನಮ್ಮ ಪಾರಂಪರಿಕ ಜ್ಞಾನ ಅಂತ ಹೇಳುವಂತ ಇದು. ಈ ಚಿತ್ರದಲ್ಲಿ ಕೇವಲ ನಾವು ಕಮಲದ ಕುರಿತಾಗ ಅಷ್ಟೇ ಹೇಳ್ತಿಲ್ಲ, ಕಮಲವನ್ನ ಬಳಸಿದಂತ ಅಧ್ವರ್ಯರು ಯಾರು ಅಂದ್ರೆ ಸುಶ್ರುತರು, ಚರಕರು, ಅಂದ್ರೆ ತಮ್ಮ ಮಂತ್ರ, ತಂತ್ರ, ಆಯುರ್ವೇದ ಇಂಥ ಎಲ್ಲ ಚಿಕಿತ್ಸಾ ಪದ್ಧತಿಯಲ್ಲೂ ಅಷ್ಟೇ ಅಲ್ಲದೆ ನಾವು ಯಾವ್ದ್ರ ಬಗ್ಗೆ ಮಾತಾಡ್ತೀವಿ ಅಂದ್ರೆ ಭಾಸ್ಕರಾಚಾರ್ಯನ ಕುರಿತಾಗಿಯೂ ಮಾತಾಡ್ತೀವಿ, ಪತಂಜಲಿ ಕುರಿತಾಗಿ ಮಾತಾಡ್ತೀವಿ, ಕಣಾದರ ಕುರಿತಾಗಿ ಮಾತಾಡ್ತೀವಿ. ಈ ಎಲ್ಲರೂ ನಮ್ಮ ಭಾರತದ ಅಧ್ವರ್ಯರು, ಪಾರಂಪರಿಕ ಅಧ್ವರ್ಯರು. ಆ ಎಲ್ಲ ಪಾರಂಪರಿಕ ಅಧ್ವರ್ಯರ ಕುರಿತಾಗಿ ಒಂದು ಸಣ್ಣ ಸ್ಮರಣೆ ರೂಪದಲ್ಲೂ ಈ ಚಿತ್ರದಲ್ಲಿ ಕಟ್ಕೊಟ್ಬಿಡ್ತೀರಿ ನೀವು. ಅದೆಲ್ಲವನ್ನು ನೋಡಿದಾಗ ಕೇಳಿದಾಗ ನನಗನ್ಸಿದ್ದು, ನಿಜವಾದ ಅರ್ಥದಲ್ಲಿ ಸುಮ್ಮನೆ ರೋಮಾಂಚನ ಅಂತ ಅಷ್ಟೇ ಹೇಳ್ತೀವಿ, ನಿಜವಾದ ಅರ್ಥದಲ್ಲಿ ಈಗಲೂ ರೋಮಾಂಚನವಾಗುವುದು ಅಂತ ಹೇಳಿದ್ರೆ ನಮ್ಮೆಲ್ಲ ಭಾರತೀಯ ಇತಿಹಾಸವನ್ನ, ಅಂದ್ರೆ ಹೀಗೆ ನಡೆಯಿತು ಅಂತ ಹೇಳುವಂಥದ್ದನ್ನ ಮತ್ತೆ ಪುನಶ್ಚರಣೆಗೆ ಇದನ್ನ ಮಾಡಕ್ಕೆ ಅವಕಾಶ ಕೊಡ್ತಲ್ಲ. ಹಾಗಾಗಿ ನಾನು ಪ್ರಥಮ ಒಂದಿನ ಅಂತ ಯಾಕೆ ಹೇಳ್ತೀವಿ ಯಾವಾಗಲೂ ಅಂದ್ರೆ, ನೀವು ಪ್ರಾತಸ್ಮರಣೆ ಅಂತ ಯಾಕೆ ಹೇಳ್ತೀವಿ ಅಂದ್ರೆ, ಅನೇಕ ಕೆಲಸಗಳನ್ನ ಈ ದೃಶ್ಯ ಮಾಧ್ಯಮ ಬಳಕೆ ಮಾಡ್ತಲೇ ಇರ್ತೇವೆ. ಅವೆಲ್ಲವೂ ನಿಕೃಷ್ಟವೇನಲ್ಲ, ಆದ್ರೆ ಅದನ್ನೆಲ್ಲದರ ನಡುವೆ ಅವು ಮಾಡಿದಂತ ಉತ್ಕೃಷ್ಟ ಕೆಲಸದ ನಡುವೆ ಸರ್ವೋತ್ಕೃಷ್ಟ ಕೆಲಸಕ್ಕಾಗಿ ನಿಮ್ ಕೈ ಹಾಕಿದ್ರಲ್ಲ, ಇದು ಬಹಳ ಮುಖ್ಯ ಅಂತ ನನಗನ್ನಿಸ್ತು. ಆ ಕಾರಣಕ್ಕಾಗಿ ಪದ್ಮಗಂಧಿ ತುಂಬಾ ಗಮನೀಯ ಅಂತ ಅನ್ಸುತ್ತೆ, ನಾನು ದಾಖಲು ಯೋಗ್ಯ. ಆಯುರ್ವೇದ ಅಂತ, ಆಯುರ್ವೇದದ ಶಾಸ್ತ್ರವನ್ನ ಸಾಮಾನ್ಯವಾಗಿ ನಾವು ಓದಿರ್ತೀವಿ, ಸಣ್ಣ ಪುಟ್ಟ ಪುಸ್ತಕಗಳನ್ನ ಓದಿರ್ತೀವಿ, ಜೊತೆಗೆ ಆಯುರ್ವೇದದ ಅಭ್ಯಾಸನ ಮಾಡ್ಕೊಂಡಿರ್ತೀವಿ, ಅದು ಇದು ತಗೊಳ್ಳೋದು. ಎಲ್ಲದರಲ್ಲೂ ಕೂಡ ಅನೇಕ ಅದರ ಒಂದು ಇದಿದ್ದಿಲ್ಲ, ಬೇರು, ಎಲೆ, ಹೂವು, ಕಾಂಡ, ಅದರ ಒಳಗಿನ ಕುಸುಮ, ಪ್ರತಿಯೊಂದು ಕೂಡ ಅದಕ್ಕೆ ಒಂದು ಬೆಲೆ ಇದೆ. ಆಯುರ್ವೇದದಲ್ಲಿ ಔಷಧೀಯ ಗುಣ ಇದೆ ಅನ್ನೋದು ಒಂದು. ಎಲ್ಲದಕ್ಕಿಂತ ಹೆಚ್ಚಾಗಿ ನನಗೆ ಅನಿಸಿದ್ದು ಅಂದ್ರೆ ರಣಾಂಗಣದಲ್ಲಿ ಅದೇನು, ಅಲ್ಲೂ ಕೂಡ ಪದ್ಮದ ಉಲ್ಲೇಖಗಳು ಬರುತ್ತೆ. ಮಹಾಭಾರತದಲ್ಲಿ ಪದ್ಮವ್ಯೂಹದ ಉಲ್ಲೇಖ ಬರುತ್ತೆ. ಇದು ಯಾವ ಕಾಲದಿಂದ? ಋಗ್ವೇದದಲ್ಲಿ ಇನ್ಯಾವುದೋ ಒಂದು ಶ್ರೀ ಸೂಕ್ತವನ್ನು ಹೇಳುವಾಗ ಪೂರ್ತಿ ಪದ್ಮದ್ದೇ ವರ್ಣನೆ ಬರುತ್ತೆ. ಅಂದ್ರೆ ಸಹಸ್ರಾರು ವರ್ಷಗಳಿಂದ ನಮ್ಮ ಜನಕ್ಕೆ ಇದ್ರ ಬಗ್ಗೆ ಏನಪ್ಪ ಇಷ್ಟೊಂದು ಕುತೂಹಲ, ಇಷ್ಟೊಂದು ಅದನ್ನ ಉಲ್ಲೇಖ ಮಾಡಿದ್ದಾರೆ, ಇಷ್ಟೊಂದು ಬಳಸಿದ್ದಾರೆ. ಎಲ್ಲದರಲ್ಲೂ ಆ ಕಾವ್ಯ ಆಗ್ಲಿ, ಸಾಹಿತ್ಯ ಆಗ್ಲಿ, ಸಂಗೀತ ಆಗ್ಲಿ, ನೃತ್ಯ ಆಗ್ಲಿ, ತಂತ್ರ ಆಗ್ಲಿ, ಮಂತ್ರ ಆಗ್ಲಿ, ಆಯುರ್ವೇದ ಆಗ್ಲಿ, ಯೋಗ ಆಗ್ಲಿ, ಎಲ್ಲ ಕೊನೆಗೆ ರಣಾಂಗಣದಲ್ಲೂ ಕೂಡ ಪದ್ಮವೇ. ವಾಸ್ತುಶಿಲ್ಪ ಅದು ದೇವಾಲಯ ಶಿಲ್ಪಗಳು, ಶಿಲ್ಪಶಾಸ್ತ್ರದಲ್ಲಂತೂ ಆದಿಯಿಂದ ಅಂತ್ಯದವರೆಗೂ ಕಮಲವೇ. ಹೀಗಿರುವಾಗ ಏನೇ ಅಂತ ಬಹಳ ನನಗೆ ಮನಸ್ಸಲ್ಲಿ ಬಂದು ಅದನ್ನ ನಿಮ್ಮ ಹತ್ರ ಹೇಳಿದ್ದು. ನೀವು ತುಂಬಾ ಅದನ್ನ ಸೂಕ್ತವಾದಂತ ರೀತಿಯಲ್ಲಿ ಅದಕ್ಕೆ ಬೇಕಾದಂತ ಒಂದು ಹಿನ್ನೆಲೆಯನ್ನ ಕಟ್ಟಿಕೊಟ್ಟು, ಗುರುಕುಲದ ಹಿನ್ನೆಲೆಯನ್ನ ಅದು ಸರಿಯಾದ ರೀತಿಯಲ್ಲಿ ಹೊರಗೆ ಕಾಣಿಸೋ ಹಾಗೆ ಜನರಂಜನೆ ಆಗಬೇಕು, ಅವರಿಗೆ ಒಂದು ಬೋಧೆಯೂ ಆಗ್ಬೇಕು, ಆ ರೀತಿ ಮಾಡ್ಕೊಟ್ಟಿದ್ದಾರೆ. ನಾನ್ ಕೇಳ್ಬೇಕು, ತಾವು ಮೇನ್ ಸ್ಟ್ರೀಮ್ ಸಿನಿಮಾನಲ್ಲಿ ಮೋಸ್ಟ್ ಸಾರ್ಟ್ ಆಫ್ ಆಕ್ಟರ್ ನೀವು, ಇದ್ಕೊಂಡು ಈ ತರಹದ ವಿಚಾರಗಳನ್ನೇ ಹಿಡ್ಕೊಂಡು ತಾವು ಸಿನಿಮಾಗಳನ್ನ ಮಾಡ್ತಾ ಇರ್ತೀರಾ. ಪ್ರಪಾತ ಇರಬಹುದು, ಆಮೇಲೆ ಏಕಚಕ್ರಂ ಇರಬಹುದು, ಸಂದಿಗ್ಧ ಇರಬಹುದು, ಸಮಾಜಕ್ಕೆ ಯಾವ್ದು ತುಂಬಾ ಮುಖ್ಯವಾದ ವಿಷಯಗಳಿದೆ ಆ ವಿಷಯಗಳನ್ನ ಇಟ್ಕೊಂಡು ತಾವು ಸಿನಿಮಾಗಳನ್ನ ಮಾಡ್ತಾ ಹೋಗ್ತೀರಾ. ಅದು ಆಕ್ಚುಲಿ ತುಂಬಾ ಚಾಲೆಂಜಿಂಗು ಸಹ. ಆದ್ರೆ ನಿಮಗೆ
ನಿಜವಾಗಿ ಆರ್ಥಿಕ ವಿಷಯದಿಂದ ನೋಡಿದ್ರೆ ನಿಮಗೆ ಇದು ಟೈಮ್ ವೇಸ್ಟ್ ಅಂತ ಹೇಳ್ತೀನಿ ನಾನು. ಕನ್ನಡದ ಸಹೃದಯ ಪ್ರೇಕ್ಷಕರು ಇಂದಲ್ಲ, ಬಳ್ಳಾರಿ ರಾಘವರಿಂದ ಹಿಡಿದು ಜೋಳದ ರಾಶಿ, ದೊಡ್ಡನಗೌಡ, ಇಂಥವ್ರು ಅನೇಕರು, ಮೊಹಮ್ಮದ್ ಪೀರ್ ಆಗಿರ್ಬೋದು, ಯಾರು ಆಗಿರಲಿ, ನಾಟಕ ಕ್ಷೇತ್ರದಲ್ಲಿ ಈ ಎಲ್ಲ ಮಹನೀಯರೇ ನಮ್ಮ ಕೈ ಹಿಡಿದು ನಡೆಸಿದ್ದು. ನನಗೆ ನಮ್ಮ ಈ ತಂಡಕ್ಕೆ ಈಗಲೂ ಇರುವಂತ ಭರವಸೆ ಏನು ಅಂತ ಹೇಳಿದ್ರೆ, ಪದ್ಮಗಂಧಿಯನ್ನು ಇವರೆಲ್ಲರೂ ಸ್ವೀಕಾರ ಮಾಡ್ತಾರೆ ಅಂತ. ಯಾಕೆ ಸ್ವೀಕಾರ ಮಾಡ್ತಾರೆ ಅಂತ ಹೇಳಿದ್ರೆ, ಜ್ಞಾನ ಪರಂಪರೆ ಇದೆಯಲ್ಲ ನಮ್ಮಲ್ಲಿ, ಇದು ಇದೆ ಅಂತ ಹೇಳಿದ್ರೆ ಇದಿದೆ. ಅಕಸ್ಮಾತ್ ಇದಕ್ಕೆ ನಾವು ಮಾತ್ಕೊಂಡಿದ್ದೇವೆ, ಆಯ್ಕೆಗಳಿಲ್ಲ ಅನ್ನೋ ಕಾಲದಲ್ಲಿ ಪದ್ಮಗಂಧಿ ಒಂದು ಅವ್ರಿಗೊಂದು ಆಯ್ಕೆ ಆಗುತ್ತೆ. ಆ ಆಯ್ಕೆ ಇದೆಯಲ್ಲ ಅದು ಕೊನೆಯದಾಗಿರಬಾರ್ದು, ಮೊದಲ ಅದೊಂದು ಪ್ರಥಮ ಆದ್ಯತೆ ಆಗ್ಬಿಡ್ತು ಅಂತಂದ್ರೆ ಪದ್ಮಗಂಧಿ ಮತ್ತೆ ಪದ್ಮಗಂಧಿ ಕುರಿತ ನಾಟಕ ಅದು ಕೇವಲ ಕೆಲ ಕೆಲಸಗಳು ಯಾವ್ದಕ್ಕೆ ಮಾಡ್ತೇವೆ ನಾವು ಹೇಳಕ್ ಬರೋಲ್ಲ. ಕೆಲವರು ಯಶಕ್ಕೆ, ಕೀರ್ತಿಗೆ, ಹಣಕ್ಕೆ ಇತ್ಯಾದಿಗಳನ್ನ ಮಾಡ್ತಾರೆ. ಇಂತಹ ಕೆಲಸಗಳು, ಪದ್ಮಗಂಧಿ ಅಂತ ಕೆಲಸಗಳು ನಾವು ಈ ತರ ಯಾವುದಕ್ಕೂ ಅಲ್ಲದೆ ನಮ್ಮ ಈ ಜೀವಿತಾವಧಿಯನ್ನ, ಈ ಜನ್ಮವನ್ನ ಸಾರ್ಥಕಪಡಿಸಿಕೊಳ್ಬೇಕು, ಜನ್ಮ ಸಾರ್ಥಕ್ಯ ಮಾರ್ಗ ಇದು ಅಂತ ಆಯ್ಕೆ ಮಾಡ್ಕೊಳ್ಳುವಂಥದ್ದು. ಹೊಟ್ಟೆಪಾಡಿಗಾಗಿ 100 ಕೆಲಸ, 100 ಜನರು 100 ವೇಷ ಹಾಕುತ್ತಿರ್ತಾರೆ. ಉದರಂಭರಣಕ್ಕೆ ಯಾರೇನ್ ಕೆಲಸ ಮಾಡೋದಿಲ್ಲ. 100ಕ್ಕೆ 100 ಸತ್ಯ ಅಂತ ಯಾಕೆ ಅಂತ ಹೇಳಿದ್ರೆ, ಈಗ ನೋಡಿ ಈ ಕಮಲ ಇದೆಯಲ್ಲ, ಇದು ಬರೀ ನಮ್ದಷ್ಟೇ ಅಲ್ಲ, ಎಲ್ಲರಿಗೂ ಸೇರಿದ್ದು. ಸೊ ಅದನ್ನ ನೋಡಿದ ತಕ್ಷಣ ನಾವು ಈಗ ನೋಡಿದವರೆಲ್ಲ ಹೇಳ್ತಾರೆ, ಅಯ್ಯೋ ನಿಮ್ಮ ಸಿನಿಮಾ ನೋಡಿದ್ಮೇಲೆ, ನೀವು ಕೇಳಿದ್ಮೇಲೆ, ನಾವು ಕೆಲವು ಎಸ್ಎಂಗಳೆಲ್ಲ ಹಾಕಿದ್ಮೇಲೆ ಎಲ್ಲಿ ನೋಡಿದ್ರು ಕಮಲ ಕಾಣುತ್ತೆ ಅಂತ ಅವರೇ ಅದನ್ನ ಗುರುತಿಸ್ಕೊತಾ ಇದ್ದಾರೆ. ಇದಕ್ಕೆ ಒಂದು ಉದಾಹರಣೆ ಅಂದ್ರೆ, ನೀವು ಲಾರಿಗಳು ಹೋಗ್ತಾ ಇರ್ತಲ್ಲ, ಹಿಂದ್ಗಡೆ ಒಂದು ಕಮಲದ ಹೂವು ಹಾಕಿರ್ತಾರೆ, ಓಂ ಅಂತ ಹಾಕಿರ್ತಾರೆ, ಕಮಲದ ಹೂವು. ಲಾರಿನವ್ರು ಯಾತಕ್ಕೆ, ನಾ ಎಷ್ಟೊಂದು ನೋಡಿದೀನಿ, ಆಟೋನವರು ಹಿಂದ್ಗಡೆ ಹಾಕೊಂಡಿರ್ತಾರೆ, ಅಡ್ವರ್ಟೈಸ್ಮೆಂಟ್ಸ್ ಜೊತೆಗೆ ಕಮಲದ ಹೂವು. ಅದರಲ್ಲೂ ಲಾರಿಗಳು ತುಂಬಾ ಜನ ಹಾಕೊಂಡಿರ್ತಾರೆ. ಏನಿದು? ಅದರಿಂದ ಇದು ಕಮಲ ಬರೀ ನಮ್ದಲ್ಲ, ಸಿನಿಮಾ ಮಾಡಿದವ್ರದಲ್ಲ, ಇಡೀ ಭಾರತೀಯರದು. ಹಾಗಾಗಿ ಇದಕ್ಕೆ ಒಂದು ಸಾರ್ವತ್ರಿಕತೆ ಇದೆ, ಜನ ಖಂಡಿತ ನೋಡ್ತಾರೆ ಅಂತ ನಮಗೂ ಭರವಸೆ ಇದೆ. ಯಾಕಂತ ಹೇಳಿದ್ರೆ ಇದು ಬರೀ ನಮ್ಮದಲ್ಲ, ಅವ್ರದ್ದು ಕೂಡ. ನಮ್ಮದನ್ನ ನಾವು ಬಿಟ್ಬಿಡ್ತೀವ. ಈ ಕಮಲ ಅಥವಾ ಪದ್ಮಕ್ಕೆ ಸಂಸ್ಕೃತದಲ್ಲಿ ಒಂದು 36,000 ಪರ್ಯಾಯವಾಚಿ ಅಂತೆಲ್ಲ ಹೇಳ್ಬಿಡ್ತೀರಿ ಸಿನಿಮಾದಲ್ಲಿ ನೀವು. ಅದಕ್ಕೆ ನೀವು ಪುರಾವೆಯನ್ನು ಒದಗಿಸ್ತೀರಿ. ಅಮರಕೋಶದಲ್ಲಿ ಅಥವಾ ಬೇರೆ ಬೇರೆ ಕೋಶಗಳಲ್ಲಿ ಇವೆಲ್ಲವೂ ಇವೆ ಅಂತ ನೀವು ಹೇಳ್ತಾ ಹೋಗ್ತಿದ್ದೀರಿ. ಅದನ್ನೆಲ್ಲ ಹುಡುಕಿ ತೆಗೆದು ನೀವು ಅದನ್ನ ಒಂದು ಸಿನಿಮಾ ರೂಪಕ್ಕೆ ತಂದು ಕೊಟ್ಟರಲ್ಲ, ಇದು ವಿಶೇಷ ಅನ್ಸುತ್ತೆ ನನಗೆ. ನೋಡಿ, ಸಾಮಾನ್ಯವಾಗಿ ಎಲ್ಲರಿಗೂ ಗೊತ್ತಿರೋದು ಅಂದ್ರೆ ಒಂದು ಕೋಶ, ಅಮರಕೋಶ. ಆದ್ರೆ ಸಂಸ್ಕೃತ ಭಾಷೆ ಎಷ್ಟು ಪ್ರಾಚೀನವಾಗಿದೆ ಅಂತ ಹೇಳಿದ್ರೆ, ಸಹಸ್ರಾರು ಕೋಶಗಳಿದೆ, ಏಕಾಕ್ಷರಿ ಕೋಶಗಳಿದೆ, ನಾನಾರ್ಥ ಕೋಶಗಳಿದೆ, ವಿಶೇಷ ಕೋಶಗಳಿದೆ. ಹೀಗೆಲ್ಲ ಇರುವಾಗ ಒಂದೊಂದು ವಿಷಯಕ್ಕೆ ಇದೆ. ಎಲ್ಲದಕ್ಕಿಂತ ಮೊದಲು ಒಂದು ವಿಚಾರ ಹೇಳಬೇಕು, ತುಂಬಾ ಹೆಮ್ಮೆ ಪಟ್ಕೊಳ್ಳೋದು ಅಂತ ಹೇಳಿದ್ರೆ, ಈ ವಿಶ್ವಕೋಶದ ಒಂದು ಕಲ್ಪನೆನೇ ನಮ್ಮ ದೇಶದಲ್ಲಿ ಬಂದಿತ್ತು. ಹಾಗಾಗಿ ಅವತ್ತಿಂದ ಇವತ್ತಿನವರೆಗೂ ಹೇಳಿದ್ರೆ, ಆಮೇಲೆ ಆ ಶಬ್ದ ರಚನೆ ಇದೆಯಲ್ಲ, ಅದು ಕೂಡ ತುಂಬಾ ವಿಶಿಷ್ಟವಾಗಿರುವಂತದ್ದು ಸಂಸ್ಕೃತ ಭಾಷೆಗೆ. ಹೀಗಾಗಿ ನೀವು 36,000 ಎಲ್ಲ ಇನ್ನು ಪ್ರಯತ್ನ ಪಟ್ಟರೆ ಇನ್ನು 40,000 ಮಾಡಬಹುದು. ಅಷ್ಟರ ಮಟ್ಟಿಗೆ ಶ್ರೀಮಂತವಾಗಿದೆ. ಅದು ನಮ್ ಜನಕ್ಕೆ ಗೊತ್ತು, ಕನ್ನಡದಲ್ಲೂ ಇದೆ ಅಂತದ್ದೆಲ್ಲ. ಇದನ್ನೆಲ್ಲ ಹೆಕ್ಕಿ ತೆಗೆದು ಕೊಟ್ಟಂತ ವಿದ್ವಾಂಸರನ್ನ ಎಲ್ಲಿಂದ ನೀವ್ ಹೇಗೆ ತೆಗೆದ್ರಿ? ಇದ್ರ ಬಗ್ಗೆ ಎಲ್ಲ ಯೋಚನೆ ಮಾಡ್ತಾ ಇರುವಾಗ ಅನೇಕರು ದೊರೆತರು. ಈಗ ಮೇಲ್ಕೋಟೆಯನವರು ರಾಮ್ ಶರ್ಮಾ ಅಂತ ತುಂಬಾ ದೊಡ್ಡ ವಿದ್ವಾಂಸರು, ಅವ್ರ ಹತ್ರ ನಾನು ಇದ್ರ ಬಗ್ಗೆ ಚರ್ಚೆ ಮಾಡಿದ್ದೆ. ಆದ್ರೆ ನಾವು ಸಿನಿಮಾ ಮಾಡೋ ಅಷ್ಟೊತ್ತಿಗೆ ಅವ್ರಿಗೆ ಸ್ವಲ್ಪ ಅಸೌಖ್ಯ ಆಯ್ತು. ಅದೇ ಇನ್ನೊಬ್ರು ಡಾಕ್ಟರ್ ರಾಮಾನುಜಂ, ಸಿಡಾಕ್ ರಾಮಾನುಜಂ ಅವರನ್ನು ಕೇಳಿದೆ, ಯಾಕೆಂದ್ರೆ ಅವರು ಕಂಪ್ಯೂಟರ್ ನಿಷ್ಣಾತರು. ಹಾಗಾಗಿ ಅವರು ಎಲ್ಲ ಮಾಡಿ ಒಂದಷ್ಟು ಕೊಟ್ಟರು. ಹೀಗೆ ನಮಗೆ ಪರಿಚಿತರಾದಂಥ ವಿದ್ವಾಂಸರನ್ನೆಲ್ಲ ನಾವು ಗಮನಿಸಿಕೊಂಡು, ವೈದುಷ್ಯವೇ ಪ್ರಧಾನ ಅಂತ ಆಗಿರುವಂತದ್ದು ಕೊನೆಗೆ ಈ ರಸಗ್ರಹಣದಲ್ಲಿ ವೈದುಷ್ಯ ರಹಿತವಾಗಿ ಪಾಪ ತುಂಬಾ ತೆಳುವಾಗ್ತಾ ಇದೆ ನಮ್ಮ ಈ ತಲೆಮಾರಿಗೆ ನಮ್ಗೆ ಅನಿಸ್ತಾ ಇದೆ. ಈ ತಲೆಮಾರಿನಲ್ಲಿ ಪ್ರಾಯ ನಾವು ನೋಡಿದಾಗ ವೈದುಷ್ಯ ಕಡಿಮೆ ಆಗ್ಬಿಟ್ಟಿದೆ ಅನ್ನೋ ಸಂದರ್ಭದಲ್ಲಿ ಒಂದು ಗುನುಗುವಿಕೆಯಿಂದ ಇದನ್ನ ನಾವು ಯಾಕೆ ಈ ಚರ್ಚೆಯನ್ನ ಕೊನೆಗಾಣಿಸಬಾರ್ದು? ಅದ್ರಲ್ಲಿ ಏನೋ ಒಂದು ನೀವು ಆಗ್ಲೇ ಹೇಳಿದ ಹಾಗೆ ಒಂದು ಲಾವಣಿ ತಂದಿದ್ದೀರಿ ನೀವು ಚಿತ್ರದಲ್ಲಿ. ಆ ಲಾವಣಿಗೆ ಅದ್ಭುತವಾದಂತಹ ರಾಗ ಸಂಯೋಜನೆ ಮಾಡಿದ್ದೀರಿ. ಅದೊಂದು 4 ಸಾಲು ಸುಮ್ಮನೆ ನಮ್ಮ ನೋಟಕರಿಗೆ, ಅವರ ನೋಟಕರು ಯಾವುದು ಮಾಟಕರಾಗಿರೋದ್ರಿಂದ ನೋಟಕರಿಗೆ ಅವರ ಕರ್ಣಸುಭಗಳಾಗ್ಲಿ ಅನ್ನೋ ಕಾರಣಕ್ಕಾಗಿ ಮುಂದುವರೆದು ಅದನ್ನ ನೀವೇ ಕನ್ನಡದಲ್ಲಿ ರಚಿಸಿದ್ರಿ. ಲಾವಣಿ ತರಹನೇ ಬೇಕು, ಜಾನಪದದ ಸೊಗಡದರಲ್ಲಿ ಕಾಣಬೇಕು ಅಂತ ಹೇಳಿ ಅದರಲ್ಲಿ ನಮ್ಮ ಚರಿತ್ರೆಯನ್ನು ಪೂರ್ತಿ ಚಿತ್ರಿಸಿದ್ದೀರ. ಅಷ್ಟು ಒಂದು ಆ ಕಾಲದ ಒಂದು ಚಿತ್ರಣ ನೀವು ಹಾಡಿನ ಮೂಲಕ, ಲಾವಣಿ ಮೂಲಕ ತಂದಿದ್ದೀರಾ. ಅದರಲ್ಲಿ ತಾತ್ಯಾ ಟೋಪೆ ಪ್ರಸಂಗವನ್ನು ತಂದಿದ್ದೀರಾ. ಅದರಲ್ಲಿ ರಣರಣ ಅನುರಣ ಭವ ಸಂಕರ್ಷಣ ಅಂದಣ ಮೇಲನ ಜನರಗಣ ಶ್ರೀಕರ ಶುಭಕರ ನಿನ್ಮಕ್ಕಳ ಗುಣ ವರ್ಣಿಪೆ ಕೃತಿಯನು ಕಾಯಣ್ಣ, ವರ್ಣಿಪೆ ಕೃತಿಯನು ಕಾಯಣ್ಣ, ವರ್ಣಿಪೆ ಕೃತಿಯನು ಕಾಯಣ್ಣ. ಅದ್ಭುತ ಅದ್ಭುತ. 12 ಇದೆಲ್ಲ ಸೊಗಡು, ಇದೆಲ್ಲ ಸೊಗಸು ಎಲ್ಲವೂ ಪದ್ಮಗಂಧಿಯಲ್ಲಿದೆ. ಇದೇ 12 ಡಿಸೆಂಬರ್ 12 ಕರ್ನಾಟಕದ ನಿಮ್ಮ ಹತ್ತಿರದ ಚಿತ್ರಮಂದಿರದಲ್ಲಿ ಎಲ್ಲಿ ಬರುತ್ತೆ ಅಲ್ಲಿ ದಯಮಾಡಿ ಹೋಗಿ ನೋಡಬೇಕು ಅಂತ ಪದ್ಮಗಂಧಿಯ ತಂಡದ ಪರವಾಗಿ ವಿದುಷಿ, ನಿರ್ಮಾತೃ ಪ್ರೊಫೆಸರ್ ಲೀಲಾ, ಮತ್ತೆ ಇಂದು ನಮ್ಮ ಜೊತೆಯಲ್ಲಿ ನಮ್ಗೆ ನೋಡಿದಂತಹ ವೈದ್ಯಕೀಯದ ಮೇರು, ನಮ್ಮ ಸಂಗೀತದ ಮೇರು, ಸ್ವತಃ ಪ್ರಾಚಾರ್ಯರಾಗಿರುವಂತಹ ಡಾಕ್ಟರ್ ದೀಪ ಪರಮೇಶ್ವರ್ ಮತ್ತು ಸುಚೇಂದ್ರ ಪ್ರಸಾದ್, ನಿಮಗೆ
ಬಾಗಿದ ಶಿರ ಮತ್ತು ಮುಗಿದ ಗರದ ನಮನವನ್ನು ಸಲ್ಲಿಸ್ತೇವೆ. ಹಾಗೆ ದಯಮಾಡಿ ಪದ್ಮಗಂಧಿಯನ್ನು ಪ್ರೋತ್ಸಾಹಿಸಿ, ಕೈ ಹಿಡಿದು ನಡೆಸಿ ಅಂತ ಹೇಳ್ತೇವೆ. ಧನ್ಯವಾದ.